ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಹೊಸ ಅಪ್ಡೇಟನ್ನು ಮಾಡಲಾಗಿರುವಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಲಾಖೆ ವತಿಯಿಂದ ಏನು ಮಾಡಿದ್ದಾರೆ ಅಂತಂದರೆ 2026ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಪಿ ಯು ಸಿ ನಂತರ ನೀವೇನಾದರೂ ಅಲೈಡ್ ಹೆಲ್ತ್ ಸೈನ್ಸ್ ಅಂದರೆ BSc MLT, BSc OT, BSc ಡಯಾಲಿಸಿಸ್, BSc ಅಪ್ಟೋಮೆಟ್ರಿ, BSc ಕಾರ್ಡಿಯಕ್ ಟೆಕ್ನಾಲಜಿ, ಈ ಥರ ಒಂದು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ನೀವು ಮಾಡಬೇಕು ಅಂತಂದರೆ ನೀವು ಕಂಪಲ್ಸರಿಯಾಗಿ PUC ನಂತರ ಏನಪ್ಪ ಅಂದರೆ ನೀಟ್ ಎಕ್ಸಾಮನ್ನು ಬರೆಯೋದು ಕಂಪಲ್ಸರಿ ಇರುತ್ತೆ ಅಂತ ಜಾರಿ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಮುಂದೆ ಬರುವಂಥ ಈ ನೀಟ್, ನೀವೇನಾದರೂ PUC ಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ ಮಾಡಬೇಕಂತ ಇದ್ದರೆ ನಿಮಗೆ ನೀಟ್ ಅಪ್ಡೇಟ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಳಿ. ನಾನು ಫ್ಯೂಚರಲ್ಲಿ ಇನ್ನು ಮುಂದೆ ಬರುವಂಥ ಫ್ಯೂಚರ್ ಒಳಗಡೆ ನಿಮಗೆ ನೀಟ್ ಅಪ್ಲಿಕೇಶನ್ ಯಾವಾಗ ರಿಲೀಸ್ ಆಗ್ತವೆ, ಎಕ್ಸಾಮ್ ಯಾವಾಗಿರುತ್ತೆ, ಟೈಮ್ ಟೇಬಲ್ ಯಾವ ರೀತಿ, ಅದಕ್ಕೆ ಸಂಬಂಧಿಸಿದಂಥ ಡೌಟ್ಗಳನ್ನು ಕೂಡ ಲೈವಲ್ಲಿ ಬಂದು ಕೂಡ ಮಾಹಿತಿಯನ್ನು ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸರ್ಕ್ಯುಲೇಟ್ ಆಗ್ತಾ ಇರುವಂಥದ್ದು ಎಲ್ಲ ಕಡೆ ಏನಂತಂದರೆ ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನ್, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವತಿಯಿಂದ ಈ ಒಂದು ಆದೇಶ ಜಾರಿಯಾಗಿರುವಂಥದ್ದು. ಇವರು ಏನು ಹೇಳ್ತಾ ಇದ್ರಪ್ಪ ಅಂತಂದರೆ ಇನ್ನು ಮುಂದೆ ಏನಪ್ಪ ಅಂದರೆ ಎಲ್ಲ ಒಂದು PUC ಕಂಪಲ್ಸರಿ ಇರುತ್ತೆ. PUC ನಂತರ ಯಾರಾದರೂ ಈ ಪ್ರೊಫೆಷನಲ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ಮಾಡಬೇಕಿತ್ತು, ಅದರಲ್ಲಿ ಗ್ರ್ಯಾಜುಯೇಷನ್ ಇರ್ಬೋದು ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು, ಅಂದರೆ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ಮಾಡಬೇಕಿತ್ತು. ಅಂಥವ್ರುಗಳಿಗೆ ನೀಟ್ 2026ರಿಂದ ಜಾರಿಯಾಗಿರುತ್ತೆ. 2026ರಿಂದ ನೀವೇನಾದರೂ ಕೋರ್ಸ್ಗಳನ್ನು ಮಾಡಬೇಕಂತಂದರೆ ಏನಂದರೆ ನೀವು ಕಂಪಲ್ಸರಿಯಾಗಿ ನೀಟನ್ನು ಅಟೆಂಡ್ ಮಾಡಿರಲೇಬೇಕು, ನೀಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರಲೇಬೇಕು. ಇದು ಒಂದು ಏನಪ್ಪ ಅಂತಂದರೆ NCAHP ಆ್ಯಕ್ಟ್ 2021 ಜಾರಿ ಮಾಡಿದ್ದಾರೆ ಇವರು. ಈ ಒಂದು ಜಾರಿ ಪ್ರಕಾರ ಯಾವೊಂದು ಎಲ್ಲ ಒಂದು ಯೂನಿವರ್ಸಿಟಿಗಳಿರ್ಬೋದು, ಎಲ್ಲ ಕಾಲೇಜುಗಳ ಅಟ್ಯಾಚ್ಮೆಂಟ್ ಇರುವಂಥ ಕಾಲೇಜುಗಳಿರ್ಬೋದು, ಅವರುಗಳಿಗೆ ಮತ್ತು ಡೀಮ್ಡು ಸ್ಟೇಟ್ ಯೂನಿವರ್ಸಿಟಿ ಇರ್ಬೋದು, ಗೌರ್ಮೆಂಟ್ ಯೂನಿವರ್ಸಿಟಿಗಳಿಗೆ ಕೂಡ ಇವರು ಏನು ಮಾಡ್ತಿದ್ದಾರೆ ಅಂತ ಈ ಒಂದು ಡೈರೆಕ್ಟರ್ ಮುಖಾಂತರ ಇಲ್ಲಿ ನೋಡ್ತಾ ಇದ್ದೀರಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ಬೋದು, ಆಮೇಲೆ ಪ್ರೈವೇಟ್ ಯೂನಿವರ್ಸಿಟಿ, ಸ್ಟೇಟ್ ಡೀಮ್ಡ್ ಯೂನಿವರ್ಸಿಟಿ ಇರ್ಬೋದು, ಮತ್ತು ಪ್ರಿನ್ಸಿಪಲ್ಸ್ ಇರ್ಬೋದು, ಇವರು ಎಲ್ಲರೂ ಕೂಡ ಇವರು ಮಾಹಿತಿ ಕೊಡ್ತಾರೆ. ಏನಂದರೆ ಇನ್ನು 2026ರಿಂದ ನೀವೇನಾದರೂ ಅಡ್ಮಿಷನ್ ತೊಗೊಂತ 26-27ನೇ ಸಾಲಿನಲ್ಲಿ ಅಡ್ಮಿಷನ್ ತೊಗೋಬೇಕು ಅಂತಂದರೆ ನೀಟ್ ರಿಕ್ವೈರ್ ಇರುತ್ತೆ. ನೀಟ್ ಎಕ್ಸಾಮನ್ನು ಅಪಿಯರ್ ಆಗಿರಲೇಬೇಕು, ನೀಟ್ ಕ್ರೈಟೀರಿಯಾದಲ್ಲಿ ಭಾಗವಹಿಸಿರಲೇಬೇಕು, ಆ ಒಂದು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರಲೇಬೇಕು. ಅಂದರೆ ಮಾತ್ರ ಅವ್ರು ಏನು ಮಾಡ್ತಾರೆ 2026ನೇ ಸಾಲಿನಲ್ಲಿ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು ಅಂತ ಇವರೊಂದು ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ. ಓಕೆ, ಇದು ಯಾರಿಗಪ್ಪ ಅಂದರೆ ನೆನಪಿಟ್ಕೊರಿ, ಇದು ಯಾರಿಗೆ ಅನ್ವಯವಾಗುತ್ತೆ ಅಂತಂದರೆ ಓನ್ಲಿ ಫಾರ್ UG ಆ್ಯಂಡ್ PG. ಓಕೆ, UG ಆ್ಯಂಡ್ PG ಅಂದ್ರೇನು, ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಅಭ್ಯರ್ಥಿಗಳಿಗೆ ಇದು ಕಂಪಲ್ಸರಿ ಜಾರಿ ಮಾಡಿರ್ತಾರೆ.